ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿಯ ಬಿಗ್ ಬಾಸ್ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಹಾಗಾದರೆ ಯಾರು ವಿನ್ ಆಗ್ತಾರೆ, ಬನ್ನಿ ಜನಸಾಮಾನ್ಯರು ಏನು ಹೇಳ್ತಾರೆ. ಸರ್, ಈಗಾಗಲೇ ಬಿಗ್ ಬಾಸ್ ಬಹಳಷ್ಟು ಒಂದು ಕ್ಯೂರಿಯಾಸಿಟಿಯಲ್ಲಿರುವಂಥದ್ದು. ನಿಮ್ಮ ಪ್ರಕಾರ ನೀವು ಬಿಗ್ ಬಾಸ್ ನೋಡ್ತೀರಾ, ಯಾರು ವಿನ್ ಆಗ್ಬೋದು? ಈ ಬಾರಿ ಗಿಲ್ಲಿ ಗೆಲ್ಬೋದು ಮೇಡಮ್. ಗಿಲ್ಲಿ ತುಂಬ ಚೆನ್ನಾಗಿ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅವ್ರದ್ದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾರೆ. ಯಾರಿಗೂ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಎಲ್ಲರಿಗೂ ಜನ ನಗಿಸ್ತಾ ಇದ್ದಾರೆ. ಇವಾಗ ನಾವು ಕೆಲಸದಿಂದ ಮಾಡ್ಕೊಂಡು ಮನೆಗೆ ಹೋಗ್ತೀರಿ, ಯಾವುದೋ ಪ್ರೊಟೆಕ್ಷನ್ ಇಡ್ತೀರಿ, ಒಂದು 5 ನಿಮಿಷ ಟಿ ವಿ ಕುತ್ಕೊಂಡು ನೋಡ್ತೀರಿ. ಅವರು ಕೊಡೋ ಕಾಮಿಡಿಗಾಗಲಿ ನಮಗೊಂದು ಮೈಂಡ್ ಸೆಟ್ ಫ್ರೀ ಆಗುತ್ತೆ. ಅವ್ರು ಚೆನ್ನಾಗಿ ನಿಯತ್ತಾಗಿ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಗೆಲ್ಬೇಕು ಮೇಡಮ್. ಎಲ್ಲೊಂದು ಕಡೆ ಗಿಲ್ಲಿಯನ್ನ ಅಂದರೆ ಬಹಳಷ್ಟು ಕೆಳಗೆ ಇದು ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆಯಾ? ಅಶ್ವಿನಿ ಅವರನ್ನು ಟಾಪ್ಗೆ ತರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ಮೇಡಮ್, ಸ್ವಲ್ಪ ಜನಕ್ಕೆ ಒಬ್ರಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ಜನ ಅವ್ರವ್ರಿಗೆ ಫ್ಯಾನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರ ಫ್ಯಾನ್ಸ್ ಅವ್ರು ಓಟ್ ಹಾಕ್ತಾರೆ, ಇವ್ರ ಫ್ಯಾನ್ಸ್ ಅವ್ರು ಓಟ್ ಹಾಕ್ತಾರೆ. ಬಟ್ ಆಲ್ಮೋಸ್ಟ್ ಗಿಲ್ಲಿನೇ ಗೆಲ್ಲಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಡವ್ರ ಮಕ್ಕಳೇ ಗೆಲ್ಬೇಕಂತೇನಿಲ್ಲ, ಶ್ರೀಮಂತ ಮಕ್ಕಳೇ ಗೆಲ್ಬೇಕು. ಬಟ್ ಯಾರು ನಿಯತ್ತಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡ್ತಾರೆ ಅಂಥವ್ರನ್ನ ಗೆಲ್ಸಿದ್ರೆ ಚೆನ್ನಾಗಿರ್ತದೆ. ಅಂಥವ್ರನ್ನ ಮೇಲೆ ತರಬೇಕು. ಇಲ್ಲಿ ಮೊದಲಿಂದ ಹೇಗಿದ್ರು ಅದೇ ರೀತಿ ಫೈನಲ್ ಈಗ ಹತ್ರ ಬರ್ತಾ ಇದೆ. ಇಲ್ಲಿವರೆಗೆ ಅದೇ ರೀತಿ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಅಂದರೆ ನಿಮಗೆ ಗೊತ್ತಿರ್ಬೋದು, ಫೈನಲ್ ಬರ್ತಾ ಕೆಲವರು ಚೇಂಜಸ್ ಆಗ್ತಾರೆ ಸ್ಪರ್ಧಿಗಳು. ಗಿಲ್ಲಿ ಹಾಗೇ ಇದ್ದಾರಾ? ಖಂಡಿತ ಹಾಗೇ ಇದ್ದಾರೆ ಮೇಡಮ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಂಗೇ ಇದ್ದಾರೆ ಅವರು. ಚೇಂಜಸ್ ಆಗಿಲ್ಲ. ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಎಲ್ಲರಿಗೂ ಬಿಟ್ಕೊಟ್ಟು, ಯಾರ್ಯಾರೋ ಬಿಟ್ಕೊಟ್ಟಿದ್ದಾರೆ. ಬಟ್ ಅವ್ನು ಕಾವ್ಯನ ಬಿಟ್ಕೊಟ್ಟಿಲ್ಲ, ರಘುನ್ ಬಿಟ್ಕೊಟ್ಟಿಲ್ಲ. ಎಷ್ಟೊಂದು ಗೇಮಲ್ಲಿ ಬಂದಿದ್ರು ಅವನು ಕಣ್ಣಲ್ಲಿ ನೋವು ಇಟ್ಕೊಂಡು ಕಣ್ಣೀರು ಹಾಕ್ದಿರಾ ಬಿಗ್ ಬಾಸಲ್ಲಿ ನಡ್ಕೊಂಡಿದ್ದಾನೆ. ಅವನೊಬ್ಬನೇ ಕಣ್ಣಲ್ಲಿ ನೀರು ಹಾಕ್ದಿರ ಚೆನ್ನಾಗಿ ನಡೆಸಿದ್ದಾನೆ. ಎಲ್ಲರಿಗೂ ಒಳ್ಳೆ ಫ್ರೆಂಡ್ಶಿಪ್ ಕೊಟ್ಟಿದ್ದಾರೆ ಮೇಡಮ್. ಚೆನ್ನಾಗಿದೆ ಗಿಲ್ಲಿ ಕಡೆಯಿಂದ. ಪಕ್ಕಾ ಗಿಲ್ಲಿ ವಿನ್ನರ್ ಮೇಡಮ್. ಜೈ ಗಿಲ್ಲಿ.